ಸುಜನರ ಪೊರೆವನೆ ಗೌರಿ ತನಯ ಬೇಡುವೆ ಗಜವದನ ಬೇಡುವೆ. ಕುಮಟಾ ಪಟ್ಟಣದ ಹವ್ಯಕ ಸಭಾಭವನದಲ್ಲಿ ಶ್ರೀನಿವಾಸ್ ಕುಲಕರ್ಣಿ ಚಾರಿಟೇಬಲ್ ಟ್ರಸ್ಟ್ನ ವಾರ್ಷಿಕ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ನೆರವೇರಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೋವಾದ ಜಲಸಂಪನ್ಮೂಲ ಸಚಿವ ಸುಭಾಷ್ ಶಿರೋಡ್ಕರ್ ಹಾಗೂ ಗಣ್ಯರು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಿರೋಡ್ಕರ್ ಅವರನ್ನ ಸಂಸ್ಥೆಯ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ನಂತರ ಸಚಿವರು ಮಾತನಾಡಿ, ಗುಣಮಟ್ಟದ ಶಿಕ್ಷಣ ಇಂದಿನ ಅವಶ್ಯಕತೆಯಾಗಿದ್ದು, ಮಕ್ಕಳು ಹುಟ್ಟುವಾಗಲೇ ಪ್ರತಿಭಾವಂತರಾಗಿರುತ್ತಾರೆ. ಅವರ ಪ್ರತಿಭೆಯ ಅನಾವರಣಕ್ಕೆ ಅವಕಾಶಗಳು ಅಗತ್ಯವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಉನ್ನತ ಗುಣಮಟ್ಟದ ಶಿಕ್ಷಣ ಸಿಗುವ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯ ಮಾಡಬೇಕಾಗಿದೆ ಎಂದರು. ಹಿಂದೆ ಊರಿನಲ್ಲಿ ಬಡತನ ಇತ್ತು. ಇದೀಗ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಮನೆ ಮನೆಯವರೆಗೆ ರಸ್ತೆ, ಮನೆ ಮನೆಗೆ ನೀರು ಸಿಗುತ್ತಿದೆ. ಆದರೆ ಮನೆ ಮನೆಯಲ್ಲಿ ಇಂಜಿನಿಯರ್, ಡಾಕ್ಟರ್ ಅಥವಾ ಇತರೆ ಸಾಧಕ ಹೊರಬರುವಂತಾಗಲಿ ಎನ್ನುತ್ತಾ ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಎಲ್ಲಾ ವಿಧದ ಸಹಕಾರಗಳು ಸಿಗುವಂತೆ ಆಗಬೇಕು. ಸತತ ಪರಿಶ್ರಮ ಒಂದೇ ಯಶಸ್ಸಿನ ಸೂತ್ರ. ಅದಕ್ಕೆ ಪರ್ಯಾಯವಾದ ಮಾರ್ಗವಿಲ್ಲ. ಎಲ್ಲಾ ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕು. ಶಿಕ್ಷಣ ಒಂದೇ ಬದುಕಿಗೆ ಆಧಾರ. ಸಮಾಜ ಬೆಳೆಯಬೇಕು ಎಂದರೆ ಯುವಕರು ಸುಶಿಕ್ಷಿತರಾಗಬೇಕು ಎಂದರು. ಲಯನ್ಸ್ ಕ್ಲಬ್ನ ಗಿರೀಶ್ ಕುಚ್ಚಿರಡ್ ಮಾತನಾಡಿ, ಎಸ್ಕೆಸಿ ಟ್ರಸ್ಟ್ ಸಮಾಜಮುಖಿ ಕಾರ್ಯವನ್ನು ಮಾಡುತ್ತಿರುವ ಬಗ್ಗೆ ತಿಳಿದಿದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗುವ ಬಗ್ಗೆ ಚರ್ಚೆಯಾಗಿದೆ. ಹೊಸ ಶಿಕ್ಷಣ ನೀತಿ ಒಳ್ಳೆಯ ಯೋಜನೆ. ಮಕ್ಕಳಿಗೆ ಬೇಕಾಗುವುದನ್ನು ಕಲಿಯಲು ಅದು ಅವಕಾಶ ಕಲ್ಪಿಸುತ್ತದೆ. ಆದರೆ ಅದು ಜಾರಿಯಾಗಿ ಇದೀಗ ಕರ್ನಾಟಕದಲ್ಲಿ ಕರ್ನಾಟಕ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ಶಿಕ್ಷಣದಲ್ಲಿ ರಾಜಕೀಯ ಸಲ್ಲ ಎಂದರು. ಶ್ರೀನಿವಾಸ್ ಕುಲಕರ್ಣಿ ಚಾರಿಟೇಬಲ್ ಟ್ರಸ್ಟ್ ಮಾಡುತ್ತಿರುವ ಕಾರ್ಯ ನಿಜವಾಗಿಯೂ ಶ್ಲಾಘನೀಯ ಎಂದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಕುಲಕರ್ಣಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಮಿಲಿಂದ್ ಕುಲಕರ್ಣಿ ಅವರನ್ನ ಗೌರವಿಸಿ ಸನ್ಮಾನಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ಮಿಲಿಂದ್ ಕುಲಕರ್ಣಿ ಮಾತನಾಡಿ, ಕಲಿಕೆ ನಿರಂತರವಾಗಿರಬೇಕು. ಬದಲಾವಣೆಗಳಿಗೆ ಹೊಂದಿಕೊಳ್ಳುತ್ತಾ ನಾವು ಸಾಗಬೇಕು. ನಾವು ಸದಾ ವಿದ್ಯಾರ್ಥಿಗಳಿಗೆ ಬೆನ್ನೆಲುಬಾಗಿ ಇರುತ್ತೇವೆ. ವಸುದೇವ ಕುಟುಂಬಕಂ ಎಂಬುದಾಗಿ ನಾವು ಬದುಕುತ್ತಿದ್ದೇವೆ. ಸರ್ವೇ ಭದ್ರಾಣಿ ಪಶ್ಯಂತು ಎಂಬ ಮಾತನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ನಮ್ಮಿಂದ ಸಾಧ್ಯವಾಗುವ ಎಲ್ಲ ಸೇವೆಗಳನ್ನು ಮಾಡಲು ನಾವು ಸಿದ್ಧರಿದ್ದೇವೆ. ಕರ್ಮಣ್ಯೆ ವಾಧಿಕಾರಸ್ಥೆ ಪಾಪಲೈಷು ಕದಾಚನ ಎಂಬ ಮಾತನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ಕಳೆದ 4 ವರ್ಷದಿಂದ ಹಣದ ಜೊತೆಗೆ ಸಮಯವನ್ನು ನೀಡಿ ಸತೀಶ್ ನಾಯ್ಕ್, ಎಚ್.ಎನ್. ನಾಯ್ಕ್, ಸತೀಶ್ ನಾಯ್ಕ್, ಪ್ರಶಾಂತ್ ಹೆಗಡೆ ನನ್ನ ಜೊತೆಗೆ ನಿಂತಿದ್ದಾರೆ. ಅವರೆಲ್ಲರ ಕಾರ್ಯ ಅವಿಸ್ಮರಣೀಯ ಎಂದರು. ಹಿರಿಯ ಯಕ್ಷಗಾನ ಕಲಾವಿದ ಶ್ರೀಧರ ಷಡಕ್ಷರಿ, ರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಯತೀಶ್ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು. ಸತೀಶ್ ಪಿ ನಾಯ್ಕ್ ಅತಿಥಿಗಳನ್ನು ಪರಿಚಯಿಸಿದರು. ವಿದ್ಯಾರ್ಥಿನಿ ಮಹಾಲಕ್ಷ್ಮಿ ಪ್ರಾರ್ಥಿಸಿದಳು. ಎಸ್ಕೆಸಿ ಟ್ರಸ್ಟ್ನ ಕಾರ್ಯದರ್ಶಿ ಸತೀಶ್ ಎಸ್ ನಾಯ್ಕ್ ಎಲ್ಲರನ್ನ ಸ್ವಾಗತಿಸಿದರು. ಖಜಾಂಚಿ ಎಚ್.ಎನ್. ನಾಯ್ಕ್ ಮಾತನಾಡಿ, ಈ ಟ್ರಸ್ಟ್ ಸಂಪೂರ್ಣವಾಗಿ ಸಮಾಜ ಸೇವೆಗಾಗಿ ಮೀಸಲಾಗಿದೆ. ಗುಣಮಟ್ಟದ ಶಿಕ್ಷಣ, ಬಡ ಹಾಗೂ ಅಗತ್ಯ ಇರುವವರಿಗೆ ಆಸರೆ ನೀಡುವುದು ಈ ಟ್ರಸ್ಟ್ನ ಉದ್ದೇಶ ಎನ್ನುತ್ತಾ ಶಿಷ್ಯ ವೇತನ ಯಾರಿಗೆ ಸಲ್ಲುತ್ತಿದೆ ಎಂದು ತಿಳಿಸಿದ ಅವರು, ಸುಮಾರು 20 ಲಕ್ಷ ರೂಪಾಯಿಗಳನ್ನು ಶಿಷ್ಯ ವೇತನವಾಗಿ ನೀಡಲಾಗುತ್ತಿದೆ ಎಂದು ಹೇಳಿದರು. 4 ವರ್ಷಗಳ ಹಿಂದೆ ನಾವು ನಮ್ಮ 1982ರಲ್ಲಿ ಡಾಕ್ಟರ್ ಎ ಬಳಗ ಕಾಲೇಜಿನಲ್ಲಿ PUC ಮಾಡಿದಂಥ ನಾವು ಗೆಳೆಯರು ಕೂಡಿಕೊಂಡು ಒಂದು ನಮ್ಮ ಕೈಲಾದ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪದೊಂದಿಗೆ ನಾವು ಸಿದ್ಧರಾದ್ವಿ. ಆ ಸಂಕಲ್ಪದ ಫಲಶ್ರುತಿಯೇ ನಮ್ಮ ಎಸ್ಕೆಸಿ ಟ್ರಸ್ಟ್. ಇದರ ತಾಯಿ ಬೇರು, ಇದರ ಹಿಂದಿರುವ ಸೂತ್ರಧಾರ, ಇದನ್ನ ಪ್ರಸ್ತಾವನೆ ಮಾಡಿದವರು ಎಲ್ಲರೂ ಸಹ ನಮ್ಮ ಮಿತ್ರರಾದ ಮಿಲಿಂದ್ ಕುಲಕರ್ಣಿಯವರು. ಅವರ ಇಚ್ಛೆಯಂತೆ ಈ ಟ್ರಸ್ಟ್ ಅನ್ನು ಹುಟ್ಟುಹಾಕಿದ್ವಿ ಹಾಗೂ ಅದಕ್ಕೆ ಅವರ ತಂದೆಯವರಾದ ಶ್ರೀಯುತ ಶ್ರೀನಿವಾಸ್ ಕುಲಕರ್ಣಿ ಅವರ ಹೆಸರನ್ನು ಇಟ್ಟು ಶ್ರೀನಿವಾಸ್ ಕುಲಕರ್ಣಿ ಚಾರಿಟೇಬಲ್ ಟ್ರಸ್ಟ್ ಅಂತ ನಾಮಕರಣ ಮಾಡಿದ್ವಿ. ಅದನ್ನ ರಿಜಿಸ್ಟರ್ ಸಹ ಮಾಡಿಕೊಂಡ್ವಿ. 4 ವರ್ಷಗಳು ಕಳೆದಿವೆ. ಈ 4 ವರ್ಷಗಳಲ್ಲಿ ನಾವು ಅನೇಕ ಬಾರಿ ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳುವಂಥ ಒಂದು ಪರಿಕಲ್ಪನೆ, ಅದರ ಕುರಿತಾಗಿ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ, ಸಭೆ ನಡೆಸಿದ್ದೇವೆ. ನಮ್ಮ ಟ್ರಸ್ಟಿನ ಮೂಲ ಉದ್ದೇಶ ವಸುದೈವ ಕುಟುಂಬಕ.
ಜಗತ್ತೇ ಒಂದು ಕುಟುಂಬ. ಇಲ್ಲಿ ಧರ್ಮ, ಜಾತಿ ಇದರ ಭೇದ ಭಾವ ಇಲ್ಲ, ಮೇಲು ಕೀಳು ಇದರ ಅರಿವಿಲ್ಲ. ಯಾರು ಸಮಾಜದಲ್ಲಿ ಹಿಂದುಳಿದಿದ್ದಾರೋ, ಯಾರು ಸಮಾಜದಲ್ಲಿ ನೆರವನ್ನು ನಿರೀಕ್ಷಿಸುತ್ತಿದ್ದಾರೋ ಅವರಿಗೆ ನಾವು ಸಹಾಯ ಮಾಡುವಂತ ಧ್ಯೇಯದೊಂದಿಗೆ ನಾವು ಇಲ್ಲಿದ್ದೇವೆ. ಶ್ರೀನಿವಾಸ್ ಕುಲಕರ್ಣಿ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷ ಡಾಕ್ಟರ್ ಮಿಲಿಂದ್ ಕುಲಕರ್ಣಿ ಅವರನ್ನ ಟ್ರಸ್ಟ್ ನ ಸದಸ್ಯ ಪ್ರಶಾಂತ್ ಹೆಗಡೆ ಸಭೆಗೆ ಪರಿಚಯಿಸಿದರು. ಮಂಜುನಾಥ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಮಾಧ್ಯಮ ಮಾಲಕರಿಗೆ, ವರದಿಗಾರರಿಗೆ, ಪತ್ರಿಕಾ ಪ್ರತಿನಿಧಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ತಾಲೂಕಿನ ಪ್ರತಿಭಾನ್ವಿತ ಹಾಗೂ ಶಿಕ್ಷಣಕ್ಕೆ ಸಹಕಾರದ ಅಗತ್ಯವಿರುವ 100ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ವಿತರಿಸಲಾಯಿತು. ಸಭೆಯ ನಂತರದಲ್ಲಿ ನಡೆದ ಗದಾಯುದ್ಧ ಯಕ್ಷಗಾನ ಪ್ರೇಕ್ಷಕರ ಮನತಣಿಸಿತು.